ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಓವೇರಿಯನ್ ಸಿಸ್ಟ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಪ್ರಮುಖವಾಗಿ ಯಾವೆಲ್ಲ ಟೈಪ್ಸ್ಗಳಿದ್ದಾವೆ ಇದರಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಂಡಾಶಯದ ಒಳಗಡೆ ಫಾಲಿಕಲ್ಗಳಿರ್ತವೆ. ಫಾಲಿಕಲ್ಗಳಂದರೆ ಕಿರುಚೀಲಗಳಂತ ಹೇಳ್ತೀವಿ. ಸೊ ಪ್ರತಿ ತಿಂಗಳು ಪ್ರತಿಯೊಂದು ಫಾಲಿಕಲ್ಸ್ನ ಒಳಗಡೆ ಒಂದೊಂದು ಮೊಟ್ಟೆಗಳು ಪರಿಪೂರ್ಣವಾಗಿ ಬೆಳೆದು ಬಿಡುಗಡೆಯಾಗ್ತವೆ. ಇದನ್ನೇ ಓವ್ಯುಲೇಷನ್ ಅಂತ ಹೇಳ್ತೀವಿ, ಅಂಡೋತ್ಪತ್ತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ಫಾಲಿಕಲ್ನ ಒಳಗಡೆ ಮೊಟ್ಟೆ ರಿಲೀಸ್ ಆದ ನಂತರ ಆ ಒಂದು ಫಾಲಿಕಲ್ ಹಳದಿ ಕೋಶವಾಗಿ ಬದಲಾಗುತ್ತೆ. ಹಳದಿ ಕೋಶವಾಗಿ ಬದಲಾದ ನಂತರ ಇದು ಕಣ್ಮರೆಯಾಗುತ್ತೆ. ಇದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಡೆಯುವಂಥ ಪ್ರೋಸೆಸ್. ಇವಾಗ ನಿಮಗೆ ಓವೇರಿಯನ್ ಸಿಸ್ಟು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಕೆಲವೊಮ್ಮೆ ಕೆಲವು ಕಾರಣಗಳಿಂದ ಕೆಲವು ಫಾಲಿಕಲ್ಗಳು ಪರಿಪೂರ್ಣವಾಗಿ ಬೆಳೆದು ಅಂಡೋತ್ಪತ್ತಿ ಮಾಡದೆ ಅಲ್ಲೇ ಉಳಿದುಕೊಳ್ತವೆ. ಈ ರೀತಿ ಪ್ರತಿ ಸಾರಿ ಅಲ್ಲೇ ಉಳಿದುಕೊಳ್ಳೋದ್ರಿಂದ ಇವು ಸಿಸ್ಟ್ಗಳಾಗಿ ಬದಲಾಗ್ತವೆ, ಅಂದರೆ ಗುಳ್ಳೆಗಳಾಗಿ ಬದಲಾಗ್ತವೆ. ಇದನ್ನೇ ಓವೇರಿಯನ್ ಸಿಸ್ಟ್ ಅಂತ ಕರಿತೀವಿ ಅಥವಾ ಅಂಡಾಶಯದ ಗುಳ್ಳೆಗಳಂತ ಕರಿತೀವಿ. ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು, ಮೊದಲನೇದು ನಿಮ್ಮ ಓವರಿ ನಾರ್ಮಲ್ ಆಗಿರುತ್ತೆ, ಎರಡನೇದರಲ್ಲಿ ಫಾಲಿಕ್ಯುಲರ್ ಸಿಸ್ಟ್ ಆಗಿರುವಂಥ ಓವರಿಯನ್ನು ನೋಡ್ಬೋದು. ಅಂದರೆ ನಿಮ್ಮ ಅಂಡಾಶಯದಲ್ಲಿ ಗುಳ್ಳೆಗಳಾಗಿರ್ತವೆ. ನಿಮ್ಮ ಅಂಡಾಶಯದಲ್ಲಿರುವಂಥ ಸಿಸ್ಟುಗಳು ತುಂಬ ಚಿಕ್ಕದಾಗಿದ್ದರೆ ನಿಮಗೆ ಯಾವುದೇ ರೀತಿಯ ಲಕ್ಷಣಗಳು ಕಂಡುಬರೋದಿಲ್ಲ. ಆದರೆ ಈ ಒಂದು ಅಂಡಾಶಯದ ಗುಳ್ಳೆಗಳು ದೊಡ್ಡದಾಗಿ ರಪ್ಚರ್ ಆದರೆ ಅಥವಾ ಓಪನ್ ಆದರೆ ನಿಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದರ ಜೊತೆಗೆ ಟ್ವಿಸ್ಟಿಂಗ್ ಆಫ್ ದ ಓವರಿ ಅಂತ ಹೇಳ್ತೀವಿ. ಆದರೆ ಈ ಒಂದು ಸಿಸ್ಟ್ಗಳಿಂದ ನಿಮ್ಮ ಅಂಡಾಶಯವೇ ತಿರುಗಿಕೊಂಡ್ರೆ ನಿಮಗೆ ಲಕ್ಷಣಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತವೆ. ಈ ಒಂದು ಅಂಡಾಶಯದ ಗುಳ್ಳೆಗಳು ಅಥವಾ ಸಿಸ್ಟ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ನೋಡಲಿಕ್ಕೆ ದ್ರವ ತುಂಬಿದ ಚೀಲಗಳಂತಿರ್ತವೆ. ಫ್ಲೂಯಿಡ್ ಫಿಲ್ಡ್ ಸ್ಯಾಕ್ ಅಂತ ಹೇಳ್ತೀವಿ. ಈ ಒಂದು ಸಿಸ್ಟ್ಗಳು ನಿಮ್ಮ ಒಂದೇ ಅಂಡಾಶಯದಲ್ಲೂ ಕಾಣಿಸ್ಕೊಳ್ಬೋದು ಅಥವಾ ಎರಡು ಅಂಡಾಶಯದಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಆದರೆ ಮೆಜಾರಿಟಿ ಆಫ್ ದ ಸಿಸ್ಟ್ ನಿಮಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡೋದಿಲ್ಲ. ಯಾವಾಗ ನಿಮಗೆ ಇದು ಸಮಸ್ಯೆ ಉಂಟು ಮಾಡುತ್ತೆ ಅಂತ ಹೇಳಿದರೆ, ಆ ಒಂದು ಸಿಸ್ಟ್ಗಳು ರಪ್ಚರ್ ಆದರೆ ಅಥವಾ ಓಪನ್ ಆದರೆ ಅಥವಾ ನಿಮ್ಮ ಓವರಿನೇ ಅದು ಟ್ವಿಸ್ಟ್ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ ಮತ್ತು ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇವಾಗ ನಾವು ಈ ಒಂದು ಸಿಸ್ಟ್ಗಳಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಟೈಪ್ಸ್ಗಳು ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಕಾರ್ಪಸ್ ಲೂಟಿಯಂ ಸಿಸ್ಟ್, ಫಾಲಿಕ್ಯುಲರ್ ಸಿಸ್ಟ್, ಎಂಡೋಮೆಟ್ರಿಯೋಮಸ್ ಮತ್ತು ಡರ್ಮಾಯ್ಡ್ ಸಿಸ್ಟ್ ಅಂತ ಕರಿತೀವಿ. ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೈಪ್ಸನ್ನು ಮಾತ್ರ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಸಿಸ್ಟ್ಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಒಂದು ವೇಳೆ ನಿಮ್ಮ ಅಂಡಾಶಯದಲ್ಲಿ ಗುಳ್ಳೆಗಳಾದರೆ ಅಥವಾ ಸಿಸ್ಟ್ಗಳಾದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳೋದಾದರೆ, ತುಂಬ ಶಾರ್ಪಾಗಿ ನಿಮ್ಮ ಬ್ಯಾಕ್ ಮತ್ತು ಲೋವರ್ ಅಬ್ಡಾಮಿನಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಲಕ್ಷಣ ಸಾಮಾನ್ಯವಾಗಿ ನಿಮ್ಮ ಅಂಡಾಶಯದಲ್ಲಿ ಇರುವಂಥ ಸಿಸ್ಟುಗಳು ರಪ್ಚರ್ ಆದರೆ ಅಥವಾ ನಿಮ್ಮ ಓವರಿ ಏನಾದರೂ ಟ್ವಿಸ್ಟ್ ಆದರೆ, ಅಂದರೆ ಅಂಡಾಶಯ ಏನಾದರೂ ಟ್ವಿಸ್ಟ್ ಆದರೆ ಆ ಒಂದು ಸಂದರ್ಭದಲ್ಲಿ ಈ ಲಕ್ಷಣ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು ಮತ್ತು ಇನ್ನು ಕೆಲವರಿಗೆ ಬ್ಲೋಟಿಂಗ್, ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಹಾಗೆ ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಫೀಲ್ ಆಗ್ಬೋದು. ನಾಸಿಯಾ ಕಾಣಿಸ್ಕೊಳ್ಬೋದು, ಅಂದರೆ ನಿಮಗೆ ವಾಕರಿಕೆ ಬರುವಂಥ ರೀತಿಯಲ್ಲಿ ಆಗ್ಬೋದು ಅಥವಾ ವಾಮಿಟಿಂಗ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಜ್ವರ ಕಾಣಿಸ್ಕೊಳ್ಬೋದು, ಅದರ ಜೊತೆಗೆ ತಲೆ ಸುತ್ತು ಕೂಡ ಕಾಣಿಸ್ಕೊಳ್ಬೋದು. ಮತ್ತು ನಿಮ್ಮ ಬ್ಲಾಡರ್ ಅಥವಾ ರೆಕ್ಟಮ್ನ ಮೇಲೆ ಒಂದು ರೀತಿ ಪ್ರೆಷರ್ ಬೀಳುವ ಅನುಭವ ಆಗ್ಬೋದು. ಇಂಟರ್ಕೋರ್ಸ್ ಮಾಡುವ ಸಂದರ್ಭದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಬೋದು. ಕೆಳ ಹೊಟ್ಟೆ ಹತ್ತಿರ ಒಂದು ರೀತಿ ಊದಿದ ರೀತಿಯಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು. ಇನ್ನು ಕೆಲವರಿಗೆ ಹೆವಿಯಾಗಿ ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಹೋದರೆ, ಇನ್ನು ಕೆಲವರಿಗೆ ಲೈಟಾಗಿ ಬ್ಲೀಡಿಂಗ್ ಹೋಗ್ಬೋದು. ಇನ್ನು ಕೆಲವರಿಗೆ ತುಂಬ ತಿಂಗಳು ಬಿಟ್ಟು ಪೀರಿಯಡ್ ಆಗ್ಬೋದು. ಇನ್ನು ಕೆಲವರಿಗೆ ಪೀರಿಯಡ್ ಆಬ್ಸೆಂಟೇ ಆಗ್ಬೋದು. ಕೆಲವು ತಿಂಗಳು ಪೀರಿಯಡ್ ಬರ್ದೇನೂ ಇರ್ಬೋದು. ಇನ್ನು ಕೆಲವರಲ್ಲಿ
ತಿಂಗಳಿಗೆ 2 ಬಾರಿ ಬ್ಲೀಡಿಂಗ್ ಆಗ್ಬೋದು, ಅಂದರೆ ಪೀರಿಯಡ್ ಆಗ್ಬೋದು. ಅದರ ಜೊತೆಗೆ ಆ ಒಂದು ಪೀರಿಯಡ್ ನಿಮಗೆ ಕ್ಲಾಟ್ಸ್ ರೂಪದಲ್ಲೂ ಹೋಗ್ಬೋದು. ಮತ್ತು ಕೆಲವರಿಗೆ ಈ ಒಂದು ಪೀರಿಯಡ್ ಸಮಯದಲ್ಲಿ ತುಂಬಾ ಕ್ರ್ಯಾಂಪ್ಸ್ ಅಂದರೆ ಸೆಳೆತ ಕಾಣಿಸ್ಕೊಳ್ಬೋದು. ಮತ್ತು ನಿಮಗೆ ಸ್ವಲ್ಪನೇ ಊಟ ಮಾಡಿದ್ರೂ ಕೂಡ ಹೊಟ್ಟೆ ಫುಲ್ ಅನಿಸ್ಬೋದು. ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಅದರ ಜೊತೆ ನಿಮಗೆ ಪದೇ ಪದೇ ಮೋಷನ್ ಕೂಡ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಈ ರೀತಿ ನೀವು ಪದೇ ಪದೇ ಯೂರಿನ್ ಪಾಸ್ ಮಾಡಿದ್ರು ಅಥವಾ ಪದೇ ಪದೇ ಮೋಷನಿಗೆ ಹೋದ್ರೂ ಕೂಡ ನಿಮ್ಮ ಒಂದು ಬ್ಲಾಡರ್ನ ಎಂಟಿ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನಿಮ್ಮ ಬ್ರೆಸ್ಟ್ಗಳಲ್ಲಿ ನೋವು ಅಥವಾ ಟೆಂಡರ್ನೆಸ್ ಕೂಡ ಕಾಣಿಸ್ಕೊಳ್ಬೋದು. ನಿಮ್ಮ ಅಂಡಾಶಯದ ಒಳಗೆ ಸಿಸ್ಟ್ಗಳ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಯ ಒಂದು ಸೈಜ್ ಕೂಡ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ನಿಮ್ಮ ಹೊಟ್ಟೆ ಹತ್ರ, ಕೆಳ ಹೊಟ್ಟೆ ಹತ್ರ ಒಂದು ರೀತಿ ಬಿಗಿಯಾದ ಅನುಭವ ನಿಮಗೆ ಆಗ್ಬೋದು. ಇದರ ಜೊತೆಗೆ ಸುಸ್ತು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಬೋದು, ಅಂದರೆ ಬ್ರೆತ್ಲೆಸ್ನೆಸ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಲ್ಲಿ ನಿಮ್ಮ ವೆಯ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು. ಆಸಿಡಿಟಿಯ ಸಮಸ್ಯೆ ಕಾಣಿಸ್ಕೊಳ್ಬೋದು. ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಪೇನ್ಫುಲ್ ಯುರಿನೇಷನ್ ಅಂದರೆ ನಿಮಗೆ ಮೂತ್ರ ಪಾಸ್ ಮಾಡುವ ಸಂದರ್ಭದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ನಿದ್ದೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಆಂಗ್ಸೈಟಿ, ಡಿಪ್ರೆಷನ್ ಅಂದರೆ ಖಿನ್ನತೆಗೂ ಕೂಡ ಜಾರ್ಬೋದು. ಮತ್ತು ಕೆಲವರಿಗೆ ಏನಾಗುತ್ತೆ, ಒಂದು ವೇಳೆ ನೀವೇನಾದರೂ ವೆಯ್ಟ್ ಗೇನ್ ಆದರೆ ಆ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಈ ರೀತಿಯ ಸಮಸ್ಯೆ ಅಥವಾ ಸಿಸ್ಟ್ಗಳು ನಿಮ್ಮ ಅಂಡಾಶಯದಲ್ಲಿ ಏನಾದರೂ ರಪ್ಚರ್ ಆದರೆ ಅಥವಾ ನಿಮ್ಮ ಓವರಿ ಏನಾದರೂ ಟ್ವಿಸ್ಟ್ ಆದರೆ ನಿಮಗೆ ಬಂಜೆತನದ ಸಮಸ್ಯೆ ಕೂಡ ಕಾಡ್ಬೋದು. ಇನ್ನು ಕೆಲವರಿಗೆ ತುಂಬ ವೀಕ್ನೆಸ್ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓವೇರಿಯನ್ ಸಿಸ್ಟ್ ಅಂದರೆ ಏನು, ಅಂದರೆ ಅಂಡಾಶಯದ ಗುಳ್ಳೆಗಳಂದ್ರೇನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಪ್ರಮುಖವಾಗಿ ಯಾವೆಲ್ಲ ಟೈಪ್ಸ್ಗಳಿದ್ದಾವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.